ಅಕ್ಷಯ ತೃತೀಯ ಅಂದ ತಕ್ಷಣ ನಮಗ್ ನೆನಪದು ಚಿನ್ನ ಬೆಳ್ಳಿ ತಗೋಬೇಕು ಅಂತ ಅನ್ಬಿಟ್ಟು ಅದ್ ಯಾರು ತುಂಬಿದ್ರೋ ಗೊತ್ತಿಲ್ಲ, ಚಿನ್ನ ಬೆಳ್ಳಿನೇ ತಗೋಬೇಕು ಅಂತ. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರೋ ಧಾನ್ಯಗಳು ಒಂದ್ 5 ತರ ಇಟ್ಟು ನಾನಿಲ್ಲಿ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ನಾನು ಏನೇನ್ ಧಾನ್ಯಗಳನ್ನ ಇಟ್ಟಿದ್ದೀನಿ, ಯಾವ ತರ ಅಕ್ಷಯ ಕುಂಡನ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋ ಸಂಪೂರ್ಣ ವಿಡಿಯೋನ ನಾನು ಯೂಟ್ಯೂಬ್ ಅಲ್ಲಿ ಒಂದು 3 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ಇಂಟ್ರೆಸ್ಟ್ ಇರೋರು ನೋಡ್ಕೊಳ್ಬಹುದು. ಈ ತರ ಅಕ್ಷಯ ಕುಂಡನ ರೆಡಿ ಮಾಡ್ಕೊಂಡು ನಾನಿಲ್ಲಿ ಪೂಜೆನ ಮಾಡ್ಕೊಂಡು ದೇವ್ರಿಗೆ ಅಂತ ಅನ್ಬಿಟ್ಟು ಒಂದ್ ಲೋಟದಷ್ಟು ಹಾಲ್ನು ಕೂಡ ಇಟ್ಕೊಂಡಿದ್ದೀನಿ. 5 ತರ ಧಾನ್ಯಗಳು, ಅದ್ರಲ್ಲೂ ಬಾರ್ಲಿ ಅಕ್ಕಿನ ಇಡೋದ್ರಿಂದ ಸ್ವರ್ಣಕ್ಕೆ ಸಮಾನ ಅಂತ ಹೇಳ್ತಾರೆ. ಏನೇನ್ ಇಟ್ಟಿದ್ದೀನಿ ಅಂತ ಅನ್ಬಿಟ್ಟು ಅದರಲ್ಲಿ ತಿಳಿಸ್ತೀನಿ. ಅದ್ರ ಜೊತೆಗೆ ಇವತ್ತು ದೇವಸ್ಥಾನಕ್ಕೂ ಕೂಡ ಹೋಗಿದ್ದೆ. ಇವತ್ತು ರುದ್ರಾಶ್ರಮಕ್ಕೆ ಹೋಗೋ ಒಂದು ಪ್ಲಾನ್ ಇತ್ತು, ಆದ್ರೆ ಇವತ್ತು ಬೇಡ ಅಂತ ಮನೆಯವರು ಹೇಳಿದ್ರು. ಅದಕ್ಕೆ 1 kg ಅಷ್ಟು ರವೆ ತಂದು ಪುಟ್ಟ ಮಕ್ಕಳಿಗೆ ರವೆ ಉಂಡೆ ಮಾಡಿ ಹಂಚೋಣ ಅಂತ ಅನ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸೂಪರ್ ಆಗಿರುವಂತ ಹೆಲ್ತಿ ಆದಂತ ಒಂದು ಡ್ರಿಂಕ್ಸ್ ನ ನಿಮ್ಗೆ ತಿಳಿಸ್ತೀನಿ. ಇಲ್ಲಿ ಮನೇಲೇ ಮಾಡಿರ್ತಕ್ಕಂಥ ತುಪ್ಪದ ಜೊತೆಗೆ ಸ್ವಲ್ಪ ಮೆಣಸು, ಸ್ವಲ್ಪ ಅರಿಶಿನ, ಬಿಸಿನೀರ್ ಜೊತೆಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ ಇದೆ. ಅದ್ರ ಜೊತೆಗೆ ನಿಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ. 1 ವಾರ ಕೊಟ್ಬಿಟ್ಟು ಹೆಂಗಿದೆ ಅನ್ನೋದನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಥ್ಯಾಂಕ್ ಯು.